ಮೊದಲನೇದಾಗಿ ದಯವಿಟ್ಟು ಕ್ಷಮಿಸಿ, 12:15 ಇರಬೇಕು ಅಂತ ಅಣ್ಣ ಹೇಳಿದ್ರು. ಒಂದು ಕಾರ್ಯಕ್ರಮ ಇತ್ತು, ಸೆಂಟ್ರಲ್ ಗೌರ್ಮೆಂಟ್ ಪ್ರೋಗ್ರಾಮ್, ಅಂಗವಿಕಲರಿಗೆ ಮತ್ತೆ ವೃದ್ಧಾಪರಿಗೆ ಎಕ್ವಿಪ್ಮೆಂಟ್ಸ್ ಕೊಡ್ಬೇಕಂತ ಸುಮಾರು 8 ತಿಂಗಳಿಂದ ಬೀಗ ಆಗಿಟ್ಟಿದ್ರು ನಮ್ಮ ರಾಜ್ಯ ಸರ್ಕಾರ. ಅದಕ್ಕೆ ಗಲಾಟೆ ಮಾಡಿ ಇವತ್ತು ಅಲ್ಲೆಲ್ಲ ಕೊಡಿಸ್ಬಿಟ್ಟು ಬಂದೆ. ಸುಮಾರು 1300 ಜನ ಫಲಾನುಭವಿಗಳಿಗೆ ನಮ್ಮ ಮುಳಬಾಗಿಲು ಕ್ಷೇತ್ರದಿಂದ ಸುಮಾರು 200 ಫಲಾನುಭವಿಗಳಲ್ಲಿದ್ದರು. ಬಹಳ ಖುಷಿ ಆಯಿತು. ಯಾಕಂದರೆ ಅಂತಹವರಿಗೆ 11 ಗಂಟೆಯಿಂದ ಕಾಯಿಸಿ 1 ಗಂಟೆವರೆಗೂ ಅಲ್ಲಿ ಇದು ಮಾಡಿದ್ದಕ್ಕೆ ಸ್ವಲ್ಪ ನಮ್ಮಿಂದನೂ ಕ್ಷಮೆ ಕೇಳಿದ್ವಿ. ಬೇರೆ ಕಾರ್ಯಕ್ರಮಗಳೆಲ್ಲ ಇತ್ತು. ಮೊದಲನೇದಾಗಿ ನಾಗರಾಜ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಅದ್ರ ಜೊತೆ ಏನು ಅಭಿನಂದನಾ ಕಾರ್ಯಕ್ರಮ ಅಂತ ಏನು ಇಲ್ಲಿ ಎಲ್ಲ ನೌಕರರು ಒಂದು ಆಯೋಜಿಸಿದ್ದೀರ, ಸ್ವಾಮಿಗೌಡ್ರಿಗೂ ಅಭಿನಂದನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀರಾ. ಅದ್ರ ಜೊತೆ ಏನು ನಮ್ಮ ಹರೀಶ್ ಅವರು ಮತ್ತು ನಾಗರಾಜ್ ಅವರು ಎಲ್ಲರಿಗೂ ಶುಭವಾಗಲಿ ಅಂತ ಕೋರ್ತಾ ಇದ್ದೀನಿ. ಬಂಗಾರಪೇಟೆ ಕ್ಷೇತ್ರದಲ್ಲಿ 2 ಸತಿ ನಿಂತು ಸೋತ ಮೇಲೆ 3ನೇ ಸತಿ MP ಎಲೆಕ್ಷನ್ ನಿಲ್ಬೇಕು ಅಂದಾಗ ನನಗೆ ಫಸ್ಟ್ ಧೈರ್ಯ ಕೊಟ್ಟಿದ್ದು ಬಂಗಾರಪೇಟೆ ಮತ್ತೆ ಮುಳಬಾಗ್ಲು ಮತ್ತೆ ಶ್ರೀನಿವಾಸಪುರ. ಅದರಲ್ಲಿ ನಾಯಕರು ಇಲ್ಲೆಲ್ಲರೂ ಯಾರು ಕೂತ್ಕೊಂಡಿದ್ದಾರೋ ಅವರೆಲ್ಲ ಧೈರ್ಯ ತುಂಬಿಸಿದ್ರು. ಅದ್ರ ಜೊತೆ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಮತ್ತೆ ವೆಂಕಟಶಿವರೆಡ್ಡಿ ಅವರು, ರಾಮೇಗೌಡರು, CMR ಶ್ರೀನಾಥ್ ಅವರು, ಇವರೆಲ್ಲರೂ ಸೇರಿ JK ಕೃಷ್ಣಾರೆಡ್ಡಿ ಅಣ್ಣ ಮತ್ತೆ ಸಿದ್ಲಘಟ್ಟ ರವಿ ಅಣ್ಣ, KGF ಅಲ್ಲಿರೋ ಮುಖಂಡರು ಎಲ್ಲರೂ ಸೇರಿ ಇಲ್ಲ ಈ ಸತಿ ಹಾಗೆ ಆಗಬೇಕು ಅಂದಾಗ ನಮಗೆ ಗ್ಯಾರಂಟಿ ಆಗಿ ನಾವು ಗೆಲ್ತೀವಿ ಅಂತ ಏನೋ ಒಂದು ನಂಬಿಕೆ ಇಟ್ಕೊಂಡು ನೀವು ನಿಂತೇ ನಿಲ್ಬೇಕು ಅಂದಾಗ ಮುಳಬಾಗಿಲು ಕ್ಷೇತ್ರ ಎಲ್ಲದಕ್ಕಿಂತ ಜಾಸ್ತಿ ಬರುತ್ತೆ ಅಂತ ಹೇಳಿ ಮುಖಂಡರು ಮತ್ತೆ ಶಾಸಕರು ಹೇಳಿದಾಗ ನನಗೆಲ್ಲೋ ಒಂದು ಕಡೆ ಧೈರ್ಯ ತುಂಬಿತು. ಎಲೆಕ್ಷನ್ ನಡೆಯುವಾಗ ಇಲ್ಲಿರೋ ಮುಖಂಡರು ಎಲ್ಲರೂ ನೀನು ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಎಲೆಕ್ಷನ್ ನಡೆಸ್ತೀವಿ, ನಿನಗೆ ಎಲ್ಲರಿಗಿಂತ ಜಾಸ್ತಿ ಲೀಡ್ ಕೊಡಿಸ್ತೀವಿ, ಸುಮಾರು 40,000 ಲೀಡ್ ಕೊಡ್ತೀನಿ ಅಂದ್ರು. ನನಗೆ ಸಿಕ್ಕಿದ್ದು 38,500. ಎಲ್ಲರಿಗಿಂತೂ ಹೈಯೆಸ್ಟ್ ಲೀಡ್ ಬಂದಿದ್ದು ಮುಳಬಾಗಿಲು ಕ್ಷೇತ್ರದಿಂದ. ಎರಡನೇದು ನನ್ನ ಬಂಗಾರಪೇಟೆ ಕ್ಷೇತ್ರ 35,000 ಸಿಕ್ತು. ಈ ನಿಟ್ಟಿನಲ್ಲಿ ನಾವು ನೋಡಿದ್ರೆ ಎಲ್ಲೋ ಒಂದು ಕಡೆ ನನಗೆ ರಾಜಕೀಯದಲ್ಲಿ ಮರು ಜೀವನ ಕೊಟ್ಟಿದ್ದು ಮುಳಬಾಗ್ಲು ಮತ್ತೆ ಬಂಗಾರಪೇಟೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಎಲೆಕ್ಷನ್ ಸೋತಿದ್ರೆ ಮತ್ತೆ ನನ್ನನ್ನ ಯಾರು ಪರವಾಗಿಲ್ಲ ಬಿಡಪ್ಪ ಪಾಪ 3 ಸತಿ ಏನೋ ಎಲೆಕ್ಷನ್ ಸೋತೋಗಿದ್ದಾನೆ, ಮತ್ತೆ ಎಲೆಕ್ಷನ್ ಇಲ್ಲದ್ ಯಾಕೆ ಅವನು ಅಂತ ಇದ್ರು. ಬಟ್ ಎಲ್ಲೋ ಒಂದು ಕಡೆ ಆ ಕುರುಡುಮಲೆ ಗಣೇಶನ್ನು, ಆಂಜನೇಯನ್ನು ಎಲ್ಲರೂ ನನಗೆ ಆಶೀರ್ವಾದ ಮಾಡಿದರೆ. ಹಂಗೆ ಇಲ್ಲಿರೋ ಬಂಗಾರಪೇಟೆ ಮತ್ತೆ ಮುಳಬಾಗಿಲು ಕ್ಷೇತ್ರ ಜನತೆ ಎಲ್ಲರೂ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನ ಕಾಡಿನಲ್ಲಿ ನಾಗರಾಜಣ್ಣ ಬಗ್ಗೆ ನಾನೇನು ಜಾಸ್ತಿ ಹೇಳಕ್ ಇದಿಲ್ಲ. ಯಾಕಂದ್ರೆ ಇಲ್ಲಿರೋರು ಎಲ್ಲರೂ ಹೇಳಿದ್ದಾರೆ, ಮತ್ತೆ ನಿಮಗೂ ಗೊತ್ತು. ನನಗೆ ಅಣ್ಣ ಸುಮಾರು ಒಂದು 25-30 ವರ್ಷದಿಂದ ಗೊತ್ತು. ನಾನು ಯಾವಾಗ ನಂದು ಕಾಲೇಜ್ ಮುಗಿಸ್ಕೊಂಡು ವಾಪಸ್ ಬಂದ್ಮೇಲೆ 2000 ಇಸ್ವಿಯಲ್ಲಿ ನಂದು ಕಾಲೇಜೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ಮೇಲೆ ಕೋಲಾರ್ಗೆ, ಆಗ ಆಲಂಗೂರು ಸೀನಣ್ಣು ಬಹಳ ಬರ್ತಾ ಇದ್ರು ಮನೆ ಹತ್ರ. ಅವಾಗ ಒಂದ್ಸತಿ MP ಎಲೆಕ್ಷನ್ ಡಿಕ್ಲೇರ್ ಆಗಿತ್ತು. ಆವಾಗ ಆ ಸೀನಣ್ಣ ಬಂದು ಇನ್ನೊಂದು 2 ದಿನ ಟೈಮ್ ಕೊಡ್ತೀನಿ ನಿನಗೆ, MP ಕ್ಯಾಂಡಿಡೇಟ್ ಆಗ್ಬೇಡಿ ನೀನು ಇಲ್ಲಿಂದ ಅಂತ ಹೇಳಿದ್ರು. ನಮ್ಮ ಪೆಟ್ರೋಲ್ ಬಂಕಲ್ಲಿ ಬಂದು ಸುಮಾರು ಒಂದು 10 ನಿಮಿಷ ಕೂತ್ಕೊಂಡು 2 ದಿನ ಟೈಮ್ ಕೊಡ್ತೀನಿ, ಇವಾಗ ಹೋಗಿ ಕುಮಾರಣ್ಣನ್ಗೆ ಮತ್ತೆ ದೇವೇಗೌಡರಿಗೆ ಹೇಳ್ಬಿಟ್ಟು ಬರ್ತೀನಿ, ನಿನಗೆ 2 ದಿನ ಟೈಮ್ ಕೊಡಿ, ಮಲ್ಲೇಶ್ನ ಕ್ಯಾಂಡಿಡೇಟ್ ಮಾಡಿ MP ನಿಲ್ಸೋಣ ಅಂತ ಹೇಳ್ತೀನಿ ಅಂತ. ಇದು ಸುಮಾರು 2003-04 ಅವಾಗ ಅಣ್ಣ ನಾನು ಇನ್ನೂ ಬಹಳ ಚಿಕ್ಕವನು, ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ನನಗೆ ಇಲ್ಲ ಅಂತ. ಎಲ್ಲೋ ಒಂದು ಕಡೆ MP ಆದ್ಮೇಲೆ ಅವ್ರ ಆಶೀರ್ವಾದನೂ ಇತ್ತು ಅಂತ ಒಂದು ನಂಬಿಕೆ ನನಗೆ ಬಂತು. ಯಾಕಂದ್ರೆ 20 ವರ್ಷ ಹಿಂದೆ ಅವರು ಮಾತು ಹೇಳಿದ್ದು
2024 ಅದು ಬಂದಿದ್ದಕ್ಕೆ ಎಲ್ಲೋ ಒಂದು ಕಡೆ ಅವರು ನನ್ನ ಮೇಲೆ ಆಶೀರ್ವಾದ ಇತ್ತು ಅಂತ ಒಂದು ನಂಬಿಕೆ ನನಗಿದೆ. ಯಾಕಂದ್ರೆ ಯಾವಾಗ್ಲೂ ಬಂದು ಗಲಾಟೆನ ಮಾಡ್ತಾ ಇದ್ರು, ಇಷ್ಟೆಲ್ಲ ಮಾಡ್ತೀಯ ನೀನು, ಅದು ಮಾಡಬೇಕು ಇದು ಮಾಡಬೇಕು ಅಂತ್ಯ, ರಾಜಕೀಯದಲ್ಲಿ ಬಂದ್ರೇನೆ ಇದು ಮಾಡಕ್ಕಾಗದ್ ನೀನು ಅಂತ ಹೇಳ್ತಾ ಇದ್ರು. ಈ ಸಮಯದಲ್ಲಿ ಅವ್ರನ್ನು ನೆನ್ಸ್ಕೊಂಡು ಅವ್ರ ಆಶೀರ್ವಾದ ನನಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ. ಯಾಕಂದ್ರೆ ಮುಳಬಾಗಿಲಲ್ಲಿ ಆಲಂಗೂರಣ್ಣ ಅವರು ಹೆಸರು ಇಲ್ಲ ಅಂದ್ರೆ JDS ಪಾರ್ಟಿ ಅದಕ್ಕೆ ಅರ್ಥನೇ ಇಲ್ಲ. ಕರೆಕ್ಟಾ ನಾನು ಹೇಳಿದ್ರು? ಇಂತಹ ಒಂದು ವಿಚಾರದಲ್ಲಿದ್ದೀವಿ. ಮತ್ತೆ ಡೇರಿಯಲ್ಲಿ ಅಣ್ಣ 4 ಸತಿ ನಿರ್ದೇಶಕರಾಗಿ ಅಧ್ಯಕ್ಷರಾದಾಗ ನಾವು ಎಲ್ಲೋ 1, 2, 3 ಕೆಲಸಗಳು ಹೇಳ್ತಾ ಇದ್ವಿ. ಆವಾಗ ನಾವಿನ್ನ ಚಿಕ್ಕವರು, ಆಯ್ತು ಬೇಡಪ್ಪ ಮಾಡ್ಕೊಡ್ತೀನಿ ಅಂದ್ರೆ, ಅಮ್ಮನು ಯಾವ್ದೋ ಹೇಳ್ದಾಗ ಆವಾಗ್ಲೂ ಮಾಡ್ಕೊಡ್ತಾ ಇದ್ರು. ಆವಾಗಿಂದ ನಮಗೆ ಅವ್ರಿಗೆ ಒಡನಾಟ ಇದೆ, ಬಹಳ ಸಹಾಯ ಮಾಡಿದ್ದಾರೆ ನಮಗೂ. ಎಲ್ಲೋ ಒಂದು ಕಡೆ ಯಾವ್ದಾದ್ರು ಒಂದು ಹೆಚ್ಚು ಕಡಿಮೆ ಇದ್ದಾಗ ಡೇರಿಯಲ್ಲಿ ಅವ್ರಿಗೆ ಸಹಾಯ ಮಾಡಿಕೊಟ್ಟಿದ್ದಾರೆ. ಈಗ ನಾನು ರಾಜಕೀಯ ಬಂದ ಮೇಲೆ ಅವ್ರ ಜೊತೆ ಮಾತಾಡುವಾಗ ಎಷ್ಟು ಗಂಭೀರ್ಯವಾಗಿ ಮಾತಾಡ್ತಾರೆ, ಎಷ್ಟು ಯೋಚನೆ ಮಾಡಿ ಮುಂದೆ ಹಿಂಗೆ ಆಗತ್ತೆ ಅಂತ ಯೋಚನೆ ಮಾಡಿದಾಗ ಎಲ್ಲೋ ಒಂದು ಕಡೆ ಅವ್ರ ಮಾತುಗಳು ಕೇಳ್ತಾ ಇದ್ದಾಗ ಬೆಣಗಾಳಿ ವೆಂಕಟೇಶ್ ಅಂತ ಒಬ್ಬಿರ್ತು, ಅವರು ಹಿಂಗೆ ಮಾತಾಡ್ತಾ ಇದ್ರು. ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಹಿಂಗೆ ಯೋಚನೆ ಮಾಡಿ ಹೆಜ್ಜೆ ಇಡು ಅಂತ ಹೇಳ್ತಾ ಇರ್ತಾರೆ. ಹಂಗೆ ನೀವು ಹೇಳ್ತಾ ಇರುವಾಗ ಅವರು ಬೆಳಗಣಲ್ಲಿ ವೆಂಕಟೇಶ್ ಅವರು ನಮಗೆ ನೆನಪು ಬರ್ತಾರೆ. ಇಂಥ ಹಿರಿಯರು ನಿಮ್ಮ ಮುಳಬಾಗಿಲು ಕ್ಷೇತ್ರದಲ್ಲಿ ಮತ್ತೆ ಮುಳಬಾಗಿಲು ತಾಲೂಕಲ್ಲಿ ಇರೋದು ನಿಮ್ಮ ಅದೃಷ್ಟ. ಎಲ್ಲೋ ಒಂದು ಕಡೆ 15 ವರ್ಷ ಅಧಿಕಾರ ಇಲ್ಲದೆ ಇದ್ರನ್ನು ಎಳ್ಕೊಂಡು ಹೋಗಿದ್ದಾರೆ ಇಲ್ಲಿರೋ ಮುಖಂಡರು ಎಲ್ಲರೂ. ಅದೊಂದು ಗಟ್ಟಿಯಾಗಿ JDS ಪಾರ್ಟಿದ ನೆಲ ಇದೆ ಅಂತ ಏನೊಂದು ತೋರಿಸ್ತಾ ಇದ್ದಾರೋ, ಇಂತಹ ಒಂದು ನಾಯಕರು ನಿಮಗೆ ಸಿಕ್ಕಿದ್ದಾರೆ. ಅವರು ಹುಟ್ಟುಹಬ್ಬ ಇವತ್ತು ಆಚರಿಸ್ಕೊಂಡು ಇಲ್ಲಿ ಸುಮಾರು 1000 ಜನ ಸೇರಿದ್ದಾರೆ. ನಿಮಗೆಲ್ಲ ಒಳ್ಳೇದಾಗ್ಲಿ, ನಾಗರಾಜ್ ಅಣ್ಣನ್ಗೆ ಒಳ್ಳೇದಾಗ್ಲಿ, ಮುಂದಿನ ದಿನಗಳಲ್ಲಿ ಇನ್ನ ಶಕ್ತಿ ಕೊಡ್ಲಿ ಪಾರ್ಟಿ ಸಂಘಟನೆ ಮಾಡಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ಏನು ಇಲ್ಲಿ 3 ಜನ ನಿರ್ದೇಶಕರಿದ್ದಾರೆ ಕೋಮಲಲ್ಲಿ, ಸಾಮೇಗೌಡರು ಮತ್ತೆ ಹರೀಶ್ ಅವರು ಮತ್ತೆ ಇನ್ನೊಬ್ಬ ನಾಗರಾಜ್ ಅವರು. ಅವ್ರಿಗೂ ದೇವರು ಶಕ್ತಿ ಕೊಡ್ಲಿ. ಏನೋ ಒಂದು ನೀವು ಕೆಲಸ ಮಾಡ್ತಿರೋ, ಇದು ನಿಮ್ಮ ಕೆಲಸ ಅಲ್ಲ. ಇದು ನಾನು ಹೇಳಕ್ ಇಷ್ಟಪಡ್ತೀನಿ, ಪಕ್ಷದ ಸಂಘಟನೆ ಒಂದು ನಿಮ್ಮ ಕಡೆಯಿಂದ ಆಗ್ತಾ ಇದೆ. ನಿಮಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.